ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಮಾತು ನಿಯಂತ್ರಣ ಮಾಡಿಕೊಳ್ಳಬೇಕು. ಆರೋಗ್ಯ ದುರ್ಬಲವಾಗಿರುತ್ತದೆ. ವಿವೇಚನೆಯಿಂದ ಕೆಲಸ ಮಾಡಿದರೆ ಉತ್ತಮ. ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ನಿಮಗೆ ಲಾಭ ಸಿಗುತ್ತದೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಕೆಲಸಗಳು ಗಮನಾರ್ಹ ಲಾಭವನ್ನ ನೀಡುತ್ತವೆ. ವೃಷಭ ರಾಶಿ, ಉದ್ಯೋಗ ಹುಡುಕುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಪ್ರಯಾಣ ಆನಂದದಾಯಕವಾಗಿರುತ್ತದೆ. ಅನುಕೂಲಕರ ಸಮಯದ ಲಾಭವನ್ನ ಪಡೆದುಕೊಳ್ಳಿ. ಸ್ನೇಹಿತರೊಂದಿಗೆ ನೀವು ಉತ್ತಮ ಸಮಯವನ್ನ ಕಳೆಯುತ್ತೀರಿ. ಮಿಥುನ ರಾಶಿ, ಪಾರ್ಟಿ ಮತ್ತು ಪಿಕ್ನಿಕ್ ಯೋಜನೆಗಳಿಂದ ಆಯೋಜಿಸಲಾಗಿದೆ. ಮನೋರಂಜನೆಗಾಗಿ ನೀವು ಸಮಯವನ್ನ ಕಂಡುಕೊಳ್ಳುತ್ತೀರಿ. ಸೃಜನಶೀಲ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ನೆಚ್ಚಿನ ಆಹಾರಗಳನ್ನ ಆನಂದಿಸುತ್ತೀರಿ. ಕರ್ಕಾಟಕ ರಾಶಿ, ವ್ಯವಹಾರ ಬೆಳವಣಿಗೆಗೆ ಯೋಜನೆಗಳನ್ನು ರೂಪಿಸಲಾಗುವುದು. ಅಪಾಯಕಾರಿ ಮತ್ತು ಮೇಲಾಧಾರ ಸಂಬಂಧಿತ ಕೆಲಸಗಳನ್ನು ತಪ್ಪಿಸಿಕೊಳ್ಳಿ. ಸಮಯ ಅನುಕೂಲಕರವಾಗಿರುತ್ತದೆ. ದೇಶ ಮತ್ತು ವಿದೇಶಗಳಲ್ಲಿ ಸಂತೋಷದಿಂದ ಇರುತ್ತದೆ. ಆತುರದ ಕೆಲಸಗಳನ್ನು ತಪ್ಪಿಸಿ. ವಿವಾದಗಳಲ್ಲಿ ಸಿಲುಕಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳಿ. ಸಿಂಹರಾಶಿ, ನಿಮಗೆ ಕೆಲಸ ಮಾಡಲು ಇಷ್ಟ ಇರೋದಿಲ್ಲ. ಹೊರಗೆ ಹೋಗಲು ಯೋಚಿಸುತ್ತೀರಿ. ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ. ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಮತ್ತು ಸಂತೋಷ ಪಡುತ್ತೀರಿ. ಆದಾಯ ಗಳಿಸುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಕನ್ಯಾ, ನಿಮಗೆ ಕೆಟ್ಟ ಸುದ್ದಿ ಬರಬಹುದು. ಓಡಾಡುವುದು ಹೆಚ್ಚು. ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ. ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ವ್ಯವಹಾರ ಚೆನ್ನಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ, ಆಯಾಸ ಮತ್ತು ದುರ್ಬಲ ಮುಂದುವರಿಯಬಹುದು. ಆಹಾರದ ಕಡೆ ಗಮನ ಕೊಡಿ. ಹಾಗೆಯೇ ಕುಟುಂಬ ಮತ್ತು ಮನೆಯ ಬಗ್ಗೆ ಚಿಂತೆಗಳು ಮುಂದುವರಿಯುತ್ತವೆ. ಪ್ರಗತಿಯ ಹಾದಿ ಸುಗಮವಾಗುತ್ತದೆ. ವೃಶ್ಚಿಕ ರಾಶಿ, ಪ್ರಭಾವಿ ವ್ಯಕ್ತಿಯಿಂದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ. ಗೌರವ ಮತ್ತು ಯಶಸ್ಸು ಕಾದಿದೆ. ಸ್ನೇಹಿತರಿಗೆ ಸಹಾಯ ಮಾಡಲು ಅವಕಾಶ ಸಿಗುತ್ತದೆ. ಸಮಯ ಚೆನ್ನಾಗಿ ಕಳೆಯುತ್ತದೆ. ಸಂತೋಷವಾಗಿರುತ್ತೀರಿ. ಧನುರಾಶಿ, ಸಂಘರ್ಷದಲ್ಲಿ ತೊಡಗಿಕೊಳ್ಳುವುದನ್ನು ತಪ್ಪಿಸಿ. ಹಗುರವಾದ ಹಾಸ್ಯಗಳನ್ನು ತಪ್ಪಿಸಿ. ಪ್ರೋತ್ಸಾಹದಾಯಕ ಸುದ್ದಿಗಳು ಸಿಗುತ್ತವೆ. ಸ್ವಾಭಿಮಾನ ಸುಧಾರಿಸುತ್ತದೆ. ಬಹಳ ದಿನಗಳಿಂದ ಕಳೆದು ಹೋದ ಸ್ನೇಹಿತರನ್ನ ಭೇಟಿಯಾಗುತ್ತೀರಿ. ಹೊಸ ಸ್ನೇಹಿತರು ಕೂಡ ಸಿಗುತ್ತಾರೆ. ಮಕರ ರಾಶಿ, ದೊಡ್ಡದನ್ನ ಕೈಗೆತ್ತಿಕೊಳ್ಳುವ ಹಂಬಲ ನಿಮ್ಮಲ್ಲಿ ಮೂಡುತ್ತದೆ. ಪ್ರಯಾಣ ಆನಂದದಾಯಕವಾಗಿರುತ್ತದೆ. ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ. ಕೆಟ್ಟ ಸಹವಾಸದಿಂದ ದೂರ ಇರಿ. ನಷ್ಟಗಳು ಸಾಧ್ಯ. ಕುಂಭರಾಶಿ, ಪ್ರಗತಿಯ ಹಾದಿ ಸುಗಮವಾಗುತ್ತದೆ. ಪ್ರಯಾಣ ಆನಂದದಾಯಕವಾಗಿರುತ್ತದೆ. ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಖರೀದಿ ಮಾಡಲು ಖರ್ಚುಗಳಾಗಬಹುದು. ವ್ಯವಹಾರ ಲಾಭದಾಯಕವಾಗಿದೆ. ಮಹತ್ವದ ಕಾರ್ಯವನ್ನು ಸಾಧಿಸುವುದು ಸಂತೋಷವನ್ನ ನೀಡುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಬೇಡ. ಸ್ನೇಹಿತರೊಂದಿಗೆ ಕಳೆಯುವ ಸಮಯ ಆನಂದದಾಯಕವಾಗಿದೆ. ಉಡುಗೊರೆಗಳು ಮತ್ತು ಪ್ರೋತ್ಸಾಹಕಗಳು ಸಿಗಬಹುದು. ಆತುರದಿಂದ ವರ್ತಿಸಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.